ಓಟಿಗಾಗಿ ತೀರಾ ಈ ಮಟ್ಟಕ್ಕೆ ಹೇಳಿದರ ಕುಮಾರಸ್ವಾಮಿ. ರೌಡಿ ಶೀಟರ್ಗಳಿಗೆ ರಾಜಾತಿಥ್ಯ ನೀಡುತ್ತಿದ್ಯಾ ಸರ್ಕಾರ? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಎಲೆಕ್ಷನ್ ಬಂದಾಗ ಶಾಂತಿಯುತವಾಗಿ ಮತದಾನ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ರೌಡಿ ಶೀಟರ್ಗಳನ್ನೆಲ್ಲ ಗಡಿಪಾರು ಮಾಡೋದು ಮಾಮೂಲಿ ಪ್ರಕ್ರಿಯೆ. ಆದರೆ ಮಳವಳ್ಳಿಲಿ ಪ್ರಚಾರಕ್ಕೆ ಬಂದಂತ ಸಿಎಂ ಅವರ ಬೆಂಗಾವಲು ವಾಹನದಲ್ಲಿ ಒಬ್ಬ ರೌಡಿ ಶೀಟರ್ ಕಾಣಿಸ್ಕೊಂಡಿದ್ದಾರೆ. ಕಿರುಗಾವಲಿನ ರೌಡಿ ಶೀಟರ್ ಆದಂತ ಪ್ರಕಾಶ್ ಅವರು ಸಿಎಂ ಅವರ ಬೆಂಗಾವಲಿನಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಮೈತ್ರಿ ಸರ್ಕಾರ ರೌಡಿ ಶೀಟರ್ಗಳಿಗೆ ಸಪೋರ್ಟ್ ಕೊಡ್ತಿದ್ಯಾ, ಬೆಂಬಲ ಕೊಡ್ತಿದ್ಯಾ, ರಾಜಾತಿಥ್ಯ ಕೊಡ್ತಿದ್ಯಾ ಅಂತ ಜನಗಳು ಪ್ರಶ್ನೆ ಕೇಳ್ತಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ 16ನೇ ತಾರೀಕು ಕಳೆದ ಮೇಲೆ ಸುಮಲತಾ ಅವರು ತಮ್ಮ ಮೇಲೆ ತಾವೇ ಕಲ್ಲಿನ ದಾಳಿ ಮಾಡಿಸ್ಕೊಂಡು ಅನುಕಂಪ ಗಿಟ್ಟಿಸ್ಕೊಳ್ತಾರೆ, ಈ ಥರ ಡ್ರಾಮಾ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಒಂದು ಹೇಳಿಕೆ ನೀಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿರುವಂತ ಸುಮಲತಾ ಅಂಬರೀಶ್ ಅವರು, ದರ್ಶನ್, ಯಶ್ ಹಾಗೂ ಸುಮಲತಾ ನಾವು 3 ಜನರ ಮೇಲೆ ಕಲ್ಲಿನ ದಾಳಿ ನಡೆಯುವಂತ ಸಂಭವ ಇದೆ. ಸಿಎಂ ಅವ್ರು ಈ ತರ ಹೇಳಿದ್ದಾರೆ ಅಂದ್ರೆ ಅವರೇ ಆ ಥರ ಸಂಚನ್ನ ರೂಪಿಸಿರ್ತಾರೆ, ನಮಗೆ ರಕ್ಷಣೆ ಕೊಡಿ ಅಂತ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಲ್ಲಿನ ದಾಳಿ ಅದೆಲ್ಲ ಬಾತನ್ ಬರದಲ್ಲಿ ಹತ್ರ ಹೇಳಿರ್ಬೋದು, ಒಂದು ಪಕ್ಷ ಹಂಗೆ ಇಟ್ಕೊಳ್ಳೋಣ. ಆದರೆ ಗೊತ್ತಿದ್ದು ಮಾಡೋ ಅಂಥ ಒಂದು ಕೆಲಸ ಏನಿದೆ ಅದು ಸಿಎಂ ಅವ್ರ ಘನತೆಗೆ ತಕ್ಕದ್ದಲ್ಲ ಅಂತ ಜನಗಳು ಹೇಳ್ತಿದ್ದಾರೆ. ಅಂಥ ಕೆಲಸ ಏನು? ಅಂಬರೀಷ್ ಅವ್ರ ಕೊಡುಗೆ ಏನೂ ಇಲ್ಲ ಮಂಡ್ಯಗೆ. ಅವ್ರ ಹೆಸರಲ್ಲಿ ಹೋದ್ರೆ ಒಂದು ಮತನೂ ಸಿಕ್ಕಲ್ಲ. ಅಂಬರೀಷ್ ಅವ್ರ ಕೊಡುಗೆ ಶೂನ್ಯ. ಮಂಡ್ಯಗೆ ಏನೂ ಮಾಡಿಲ್ಲ, ನಾವೇ JDS ಅವರೇ ಎಲ್ಲ ಮಾಡಿರೋದು ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಆಯಿತು, ಆದ್ರೆ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಎತ್ತಿನ ಗಾಡಿಲಿ ಒಂದ್ ಕಡೆ ಅಂಬರೀಶ್ ಅವ್ರ ಫೋಟೋ, ಇನ್ನೊಂದ್ ಕಡೆ ವಿಷ್ಣುವರ್ಧನ್ ಅವ್ರ ಫೋಟೋ, ಅದ್ರ ಮೇಲ್ಗಡೆ ಸವಾರಿ ಮಾಡ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ಜನಗಳ ಹತ್ರ ಓಟ್ ಕೇಳೋದು. ಇದನ್ನ ನೋಡಿದಂತ ಜನಗಳು ಅಂಬರೀಶ್ ಅವರು ಫೇಸ್ ವ್ಯಾಲ್ಯೂಗೆ 1 ಓಟು ಬಿಡಲ್ಲ, ನೀವ್ಯಾಕೆ ಪಾಪ ಅವ್ರ ಫೋಟೋ ಹಾಕೊಂಡು ತಿರುಗ್ತೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸುಮಲತಾ ಅಂಬರೀಶ್ ಅವ್ರಿಗೆ ಅಷ್ಟೊಂದು ಬೈತಾರೆ, ಸರಿ, ಅಂಬರೀಶ್ ಅವ್ರಿಗೂ ಬೈತಾರೆ. JDSನವ್ರಿಗೆ ತಮ್ಮ ಕೆಲಸದ ಮೇಲೆ ನಂಬಿಕೆ ಇದ್ರೆ ತಮ್ಮ ಫೋಟೋಗಳನ್ನೇ ಹಾಕೊಂಡು ಓಟ್ ಕೇಳಬೇಕಿತ್ತು. ಅಂಬರೀಶ್ ಅವ್ರ ಫೋಟೋ ಅಗತ್ಯ ಏನಿದೆ? ಓಟಿಗಾಗಿ ತೀರಾ ಈ ಮಟ್ಟಕ್ಕೆಲ್ಲ ಇಳಿತಾರ ಕುಮಾರಸ್ವಾಮಿ ಅವರು ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯ ಕಾವು ದಿನ ದಿನಕ್ಕೂ ಏರ್ತಿದೆ. ಸಿಎಂ ಅವರು ಕೋಪದಲ್ಲಿ ಏನಾರು ಮಾತಾಡ್ತಾ ಇರೋದು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಅರ್ಥಗಳನ್ನ ತಗೊಳುತ್ತೆ. ಒಂದ್ಸರಿ ಹೇಳ್ತಾರೆ ಮಾಧ್ಯಮದವ್ರ ಮೇಲೆ ಅಲ್ಲೇ ಆಗ್ಬೋದು ಅಂತಾರೆ, ಇನ್ನೊಂದ್ಸರಿ ಹೇಳ್ತಾರೆ ಸುಮಲತಾ ಅವ್ರಿಗೆ ಕಲ್ಲೆಟ್ ಬೀಳುತ್ತೆ ಅಂತ ಅಂತಾರೆ. ಏನಿದು ಬೆದರಿಕೆನಾ ಅಥವಾ ಏನು ಕೋಪದ ಬರದಲ್ಲಿ ಮಾತಾಡ್ತಾ ಇದ್ದಾರಾ ಅನ್ನೋದನ್ನ ಅವರೇ ತಿಳಿಸಿ ಹೇಳ್ಬೇಕು. ಎಲ್ಲ ಘಟನೆಗಳ ನಡುವೆ ಸಿಎಂ ಅವರ ಸುತ್ತಮುತ್ತ ರೌಡಿ ಶೀಟರ್ಗಳು ತಿರುಗಾಡ್ತಾ ಇರೋದು ಜನಗಳಿಗೆ ಅನುಮಾನ ತರಿಸ್ತಿದೆ ಅಂತ ಹಲವರು ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ. ನೋಡ್ತಾರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಓಟಿಗಾಗಿ ತೀರಾ ಈ ಮಟ್ಟಕ್ಕೆ ಹೇಳಿದರ ಕುಮಾರಸ್ವಾಮಿ. ರೌಡಿ ಶೀಟರ್ಗಳಿಗೆ ರಾಜಾತಿಥ್ಯ ನೀಡುತ್ತಿದ್ಯಾ ಸರ್ಕಾರ?